ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಕೌನ್ಸಿಲಿಂಗ್ ಈ ವರ್ಷ ಸ್ವಲ್ಪ ಬೇಗ ಸ್ಟಾರ್ಟ್ ಆಗಬಹುದು. ನಂತರ ಈ ವರ್ಷ ಈ ಅಪ್ಲಿಕೇಶನ್ ಪ್ರಾಸೆಸ್ ಏನಿದೆ ಅದರಲ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಏನಿದೆ ಅದರಲ್ಲೂ ಕೂಡ ಚೇಂಜ್ ಮಾಡಿದ್ರೆ, ಜೊತೆಗೇನೆ ಅಪ್ಲಿಕೇಶನ್ ಜೊತೆಗೇನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಸ್ಟಾರ್ಟ್ ಮಾಡಿದ್ರು. ನಂತರ ಮತ್ತೊಂದು ಬದಲಾವಣೆ ಕೂಡ ಮಾಡಿದ್ರು. ಏನು ಅಂತ ಹೇಳಿದ್ರೆ ಈಗ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್, BPO, BPT, ನಂತರ ನರ್ಸಿಂಗ್, ಎಂಜಿನಿಯರಿಂಗ್ ಈ ರೀತಿ KEA ನಡೆಸುವಂತಹ ಎಲ್ಲ ಕೌನ್ಸಿಲಿಂಗ್ ಏನಿದೆ UG ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ, ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ KCETಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರು. ಸೊ ಈ ರೀತಿ ಚೇಂಜಸ್ ಆಲ್ರೆಡಿ ಮಾಡಿದ್ದಾರೆ. ಸೊ ಈ ಚೇಂಜಸ್ ಆಗಿರೋದ್ರಿಂದ KCET ಕೌನ್ಸಿಲಿಂಗ್ ಪ್ರಾಸೆಸ್ ಕೂಡ ಹಲವಾರು ಬದಲಾವಣೆಗಳು ಆಗತ್ತೆ. ನಂತರ ಮುಂದಿನ ದಿನಗಳಲ್ಲೂ ಕೂಡ ತುಂಬಾ ಚೇಂಜಸ್ಗಳನ್ನ ನಮ್ಮ KEAದವರು ಅನೌನ್ಸ್ ಮಾಡಬಹುದು. ಈ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಆಲ್ರೆಡಿ ಏನು ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ ಅದನ್ನ ಆಧಾರವಾಗಿ ಇಟ್ಕೊಂಡು, ಹಾಗೆ ಹಿಂದಿನ ವರ್ಷಗಳಲ್ಲಿ ಕೌನ್ಸಿಲಿಂಗ್ ಪ್ರಾಸೆಸ್ ಯಾವ ರೀತಿ ಇತ್ತು ಅದನ್ನ ಅನಲೈಸ್ ಮಾಡಿ ಈ ವರ್ಷ ಅಂದ್ರೆ 2024ರಲ್ಲಿ ಕೌನ್ಸಿಲಿಂಗ್ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಅದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಕೂಡ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಈ ರೀತಿ ಇರುತ್ತೆ ಅದರ ಐಡಿಯಾ ಇರಬೇಕು. ಆ ಐಡಿಯಾವನ್ನ ನಾವು ಈ ವಿಡಿಯೋದಲ್ಲಿ ನಿಮ್ಗೆ ನೀಡ್ತಾ ಇದ್ದೀವಿ. ನಂತರ ಮುಂದಿನ ದಿನಗಳಲ್ಲಿ ಮಾಡುವಂತಹ ಚೇಂಜಸ್ ಅಥವಾ ಅನೌನ್ಸ್ಮೆಂಟ್ ಏನಿದೆ ನಮ್ಮ ಕಡೆಯಿಂದ ಅದನ್ನು ಕೂಡ ನಿಮಗೆ ಆದಷ್ಟು ಬೇಗ ತಿಳಿಸ್ತೀವಿ. ಅದೇ ರೀತಿ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಚಾನಲ್ಗೆ ಮೊದಲವರೆಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ KCETಗೆ. ಅದಂತರ ಮೆಡಿಕಲ್, ಡೆಂಟಲ್, ಆಯುಷ್, ಎಂಜಿನಿಯರಿಂಗ್, ನರ್ಸಿಂಗ್, ನಂತರ ಫಾರ್ಮಸಿ ಕೋರ್ಸಸ್, ಹಾಗೆ ಅಗ್ರಿಕಲ್ಚರ್, ವೆಟರ್ನರಿ, BPO, BPT ಈ ಎಲ್ಲ ಕೋರ್ಸ್ ಮಾಡೋರು ಕೂಡ ಅಪ್ಲಿಕೇಶನ್ ಈಗಲೇ ಹಾಕಬೇಕು ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಈಗಲೂ ಕೂಡ ಓಪನ್ ಇದೆ. ನೀವು ಅಪ್ಲಿಕೇಶನ್ ಹಾಕದೇ ಇದ್ರೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅದಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದು ಅಪ್ಲಿಕೇಶನ್ ಜೊತೆಗೇನೆ ಸ್ಟಾರ್ಟ್ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವರಿಗೆ ಯಾವ್ಯಾವ ರಿಸರ್ವೇಷನ್ಸ್ ಇದೆ ಅದಕ್ಕೆ ಸಂಬಂಧಂತಹ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿರ್ತಾರೆ. ಅದರ ಜೊತೆಗೇನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ವಿದ್ಯಾರ್ಥಿಗಳು ನಡೀತಾ ಇರುತ್ತೆ. ಹಿಂದಿನ ವರ್ಷಗಳು ಏನಾಗ್ತದೆ ಅಂತ ಹೇಳಿದ್ರೆ, ಈಗ KCET ಎಕ್ಸಾಮ್ ಆದ ಒಂದು 15 ಡೇಸ್ ನಂತರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿತ್ತು. ಅದರ ನಂತರ ಒಂದು ವಾರ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತಾಯಿತ್ತು ಹಿಂದಿನ ವರ್ಷಗಳಲ್ಲಿ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅರೌಂಡ್ 1 ಮಂತ್ ನಡೀತಾ ಇತ್ತು. ಈ ವರ್ಷ ಆ ಟೈಮ್ ರಿಡ್ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಅಪ್ಲಿಕೇಶನ್ ಜೊತೆಗೇನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದು ಆಲ್ರೆಡಿ ಸ್ಟಾರ್ಟ್ ಇದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಮಾಡ್ತೀರಾ, ನಿಮಗೆ ಯಾವ್ಯಾವ ರಿಸರ್ವೇಷನ್ ಅಪ್ಲೈ ಆಗುತ್ತೆ ಅಥವಾ ನಿಮಗೆ ಸಂಬಂಧಂತಹ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಿರ್ತೀರಾ. ಅದಕ್ಕೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗಲೇ ನಡೀತಾ ಇದೆ. ನಂತರ ಅದೇ KCET ಎಕ್ಸಾಮ್ ಆಗೋದ್ರ ಒಳಗಡೆ ಇಲ್ಲಿದೆ, ಅಟ್ಲೀಸ್ಟ್ KCET ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗೋದ್ರ ಒಳಗಡೆನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದ್ಬಿಟ್ಟಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಅದು ನಿಮಗೆ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಸರಿನಾ? ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಏನು ಕೊಡ್ತಾರೆ ಅದನ್ನ ಆನ್ಲೈನ್ ಇಂದಾನೆ ಡೌನ್ಲೋಡ್ ಮಾಡ್ಕೊಳ್ಬೇಕು. ವೆಬ್ಸೈಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮೇಲೆ ಸೀಕ್ರೆಟ್ ಕೀ ಅಂತ ಇರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ ಇದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಇದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾವು ಜಸ್ಟ್ ಜನರಲ್ ಐಡಿಯಾವನ್ನ ಕೊಡ್ತಿದ್ವಿ ನಿಮಗೆ KCET ಕೌನ್ಸಿಲಿಂಗ್ ಯಾವ ರೀತಿ ಆಗುತ್ತೆ ಅಂತ, ಸರಿನಾ? ಸರಿ, ಹಾಗಿದ್ರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದೋಗಿರುತ್ತೆ. ಅದರ ನೆಕ್ಸ್ಟ್ ಪ್ರಾಸೆಸ್ ಏನಿತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ KCET ರ್ಯಾಂಕಿಂಗ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಇರುತ್ತೆ. ಈಗ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ವಿದ್ಯಾರ್ಥಿಗಳು ತಮ್ಮ ಪ್ರಯಾರಿಟಿ ಪ್ರಕಾರ ಅಂದರೆ ನಿಮಗೆ ಯಾವ ಕೋರ್ಸ್ ಮಾಡೋದಕ್ಕೆ ಇಷ್ಟ ಇದೆ, ನಂತರ ಯಾವ ಕಾಲೇಜ್ ಇಷ್ಟ ಇದೆ ಅದನ್ನ KEAದವರಿಗೆ ತಿಳಿಸ್ಬೋದು. ಅದನ್ನ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ನೀವು ನಿಮ್ಮ ಪ್ರಯಾರಿಟಿ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡಬೇಕು. ನಂತರ ಈಗಾಗಲೇ ಅಪ್ಲಿಕೇಶನ್ ಏನಿದೆ ಅದನ್ನ ಕಂಬೈನ್ಡ್ ಅಪ್ಲಿಕೇಶನ್ ಮಾಡಿದ್ರು. ಅಂದ್ರೆ ಈಗ ಮೆಡಿಕಲ್, ಡೆಂಟಲ್, ನಂತರ BPO, BPT, ಆರ್ಕಿಟೆಕ್ಚರ್, ಎಂಜಿನಿಯರಿಂಗ್, ನರ್ಸಿಂಗ್ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಒಂದೇ ಸಲ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಕಂಬೈನ್ಡ್ ಅಪ್ಲಿಕೇಶನ್ ನಡೀತು. ಇದೇ ರೀತಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಕೂಡ ಆಗ್ಬಹುದು ಈ ವರ್ಷ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಏನಾಗುತ್ತೆ, ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಜನರಲ್ ಐಡಿಯಾ ಕೊಡ್ತಿದ್ದೀನಿ. ಇದ್ರ ಬಗ್ಗೆ ಆಗುವಂತಹ ಅನೌನ್ಸ್ಮೆಂಟ್ ಏನಿದೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಈ ವರ್ಷ ಈ KCET ಆಪ್ಷನ್ ಎಂಟ್ರಿ ಏನಿದೆ ಅದು ಕೂಡ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ಸರಿನಾ? ಕಂಬೈನ್ಡ್ ಆಪ್ಷನ್ ಎಂಟ್ರಿ ವಿದ್ಯಾರ್ಥಿಗಳು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಇವಾಗ ಕೆಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರ್ದಿರ್ತಾರೆ, ಅದ ನಂತರ ಆರ್ಕಿಟೆಕ್ಚರ್ ಎಕ್ಸಾಮ್ ಬರ್ದಿರ್ತಾರೆ, KCET ಕೂಡ ಬರ್ದಿರ್ತಾರೆ, ಅಥವಾ BPO, BPT ಕೋರ್ಸ್ ಅನ್ನ ಮಾಡ್ಬೇಕಂತಿರ್ತಾರೆ. ನಿಮ್ಮ ಪ್ರಯಾರಿಟೀಸ್ ಏನಿದೆ ಅದರ ಪ್ರಕಾರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾಗತ್ತೆ, ಸರಿನಾ? ಅಂದ್ರೆ ನನಗೆ ಮೆಡಿಕಲ್ ಕಾಲೇಜ್ ಇಷ್ಟ, ಅದನ್ನ ಫಸ್ಟ್ ಪ್ರಯಾರಿಟಿ. ನಂತರ ಅಲ್ಲಿ ಸಿಗದಿದ್ರೆ ಎಂಜಿನಿಯರಿಂಗ್ ಮಾಡ್ತೀನಿ,
ಅದು ಸಿಗದಿದ್ರೆ ನರ್ಸಿಂಗ್ ಮಾಡ್ತೀನಿ. ಈ ರೀತಿ ಎಲ್ಲ ಕೋರ್ಸ್ಗಳ ಹೆಸರನ್ನ ಆರ್ಡರಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅವಾಗ ಏನು ಮಾಡ್ತಾ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಏನಿದೆ ಅದರ ಪ್ರಕಾರ, ಹಾಗೆ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದರ ಪ್ರಕಾರ ನಿಮ್ಗೊಂದು ಕಾಲೇಜನ್ನು ಅಲಾಟ್ ಮಾಡ್ತಾರೆ. ಒಂದು ಅಂತ ಹೇಳಲ್ಲ, ಹೆಚ್ಚು ಕಾಲೇಜ್ಗಳನ್ನು ಕೂಡ ಅಲಾಟ್ ಮಾಡಬಹುದು. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ, ವೇಟ್ ಮಾಡೋಣ. ಓಕೆನಾ? ಅಂದ್ರೆ ಈಗ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಕಾಲೇಜ್ಗಳನ್ನ ಅಲಾಟ್ ಮಾಡಬಹುದು. ಮೆಡಿಕಲ್ಗೆ ಈ ಕಾಲೇಜ್ ಅಲಾಟ್ ಆಗಿದೆ, ಎಂಜಿನಿಯರ್ಗೆ ಈ ಕಾಲೇಜ್ ಅಲಾಟ್ ಆಗಿದೆ, ನಂತರ ಆರ್ಕಿಟೆಕ್ಚರ್ಗೆ ಈ ಕಾಲೇಜ್ ಅಲಾಟ್ ಆಗಿದೆ. ಈ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಬಹುದು. ಮಾಡಿದ್ರೆ ಹೇಳ್ತೀನಿ, ಇದುವರೆಗೆ ಅನೌನ್ಸ್ ಆಗಿಲ್ಲ. ಓಕೆನಾ? ನಿಮ್ಗೆ ಐಡಿಯಾ ಸಿಗ್ಲಿ ಅಂತ ಹೇಳ್ತಿರೋದು. ಅದ್ರ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಈ ರೀತಿ ಇರುತ್ತೆ. ವಿದ್ಯಾರ್ಥಿಗಳು ತಮ್ಮ ಪ್ರಯಾರಿಟೀಸ್ ಅನ್ನ ಕೇಳಿದವ್ರಿಗೆ ತಿಳಿಸಬೇಕು. ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಆಕ್ಚುಯಲ್ ಅಲಾಟ್ಮೆಂಟ್ ಆಗಿರಲ್ಲ, ಡೆಮೋ ರೀತಿ ಆಗಿರುತ್ತೆ. ಅಂದ್ರೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದಿರಾ, ಹಾಗೆ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದರ ಪ್ರಕಾರ ನಿಮಗೆ ಕೋರ್ಸಸ್ ಹಾಗೆ ಕಾಲೇಜ್ಗಳನ್ನ ಅಲಾಟ್ ಮಾಡ್ತಾರೆ. ಅಲಾಟ್ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾನು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನನ್ನ ರ್ಯಾಂಕ್ ಈ ರೀತಿ ಇದೆ, ಅದಕ್ಕೋಸ್ಕರ ಇಂತಹ ಕಾಲೇಜ್ಗಳು ನಂಗೆ ಸಿಗಬಹುದು ಅಂತ ಐಡಿಯಾ ಸಿಗುತ್ತೆ. ಯಾವಾಗ? ಈ ಮಾಕ್ ಅಲಾಟ್ಮೆಂಟ್ ಸಂದರ್ಭದಲ್ಲಿ. ಅದರ ನಂತರ ಈಗ ಯಾವ್ದು ವಿದ್ಯಾರ್ಥಿಗಳು ಅನ್ಸಿದ್ರೆ ನನ್ನ ರ್ಯಾಂಕ್ ಚೆನ್ನಾಗಿದೆ, ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಎಡಿಟಿಂಗ್ ಅಂತ ಹೇಳಿದ್ರೆ ಈಗ ನೀವೇನು ಆಪ್ಷನ್ ಎಂಟ್ರಿ ಮಾಡಿದಿರಾ, ನಿಮ್ಮ ಪ್ರಯಾರಿಟೀಸ್ ಅನ್ನ ಏನು ತಿಳಿಸಿದಿರಾ ಅದರಲ್ಲಿ ಚೇಂಜಸ್ ಮಾಡಬಹುದು. ಬೇರೆ ಕಾಲೇಜ್ಗಳ ಹೆಸರನ್ನ, ಕೋರ್ಸ್ಗಳನ್ನ ಹೆಸರನ್ನ ಆ್ಯಡ್ ಮಾಡಬಹುದು. ಬೇಡದಿರೋ ಯಾವ್ದಾದ್ರು ಕಾಲೇಜ್ ಹೆಸರಿದ್ರೆ ಅದನ್ನ ಡಿಲೀಟ್ ಮಾಡಬಹುದು. ಇಲ್ಲದ್ರೆ ಆರ್ಡರ್ನ ಚೇಂಜ್ ಮಾಡಬಹುದು. ಅಂದ್ರೆ ಫಸ್ಟ್ ಪ್ರಯಾರಿಟಿ ಇರೋದನ್ನ 7th ಪ್ರಯಾರಿಟಿ, ನಂತರ 9th ಪ್ರಯಾರಿಟಿ ಇರೋದನ್ನ ಫಸ್ಟ್ ಪ್ರಯಾರಿಟಿ, ಈ ರೀತಿ ಚೇಂಜಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಲ್ಲಿ. ಸರಿನಾ? ಹಾಗಿದ್ರೆ ಈ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ ಆಗಿರುತ್ತೆ. ಅದರಲ್ಲಿ ನಿಮಗೆ ಅಲಾಟ್ ಆದ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಸರಿನಾ? ಈಗ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ ಅಂತ ಹೇಳಿದೆ. ಸೊ ಈಗ ಮಾಕ್ ಅಲಾಟ್ಮೆಂಟ್ ಕೂಡ ಆಯ್ತು. ಅದ್ರ ನೆಕ್ಸ್ಟ್ ನೀವು ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಬೋದು, ಇಲ್ಲದ್ರೆ ಹಾಗೆ ಇಡಬಹುದು ಆಪ್ಷನ್ ಎಂಟ್ರಿಯನ್ನ. ಅದರ ನಂತರ ಏನು ಆಪ್ಷನ್ ಎಂಟ್ರಿ ಇರುತ್ತೆ ಮಾಕ್ ಅಲಾಟ್ಮೆಂಟ್ ನಂತರ, ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗುತ್ತೆ. ಅದರ ಪ್ರಕಾರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಥವಾ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ. ಸರಿನಾ? ಈ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಅದರಲ್ಲೂ ಕೂಡ ನಿಮಗೆ ಕಾಲೇಜಸ್ ಅನ್ನ ಅಲಾಟ್ ಮಾಡ್ತಾರೆ. ಆವಾಗ ನಿಮಗೆ ಇಷ್ಟ ಇರುವಂತಹ ಕಾಲೇಜ್ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು. ಇಲ್ಲದಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ, ಅಥವಾ ಅದಕ್ಕಿಂತ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಅಥವಾ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಸೊ ಆ ಚಾಯ್ಸಸ್ ಏನಿದೆ ಅದರ ಬೇಸಿಸ್ ಮೇಲೆ ಅಥವಾ ನೀವು ಸೆಲೆಕ್ಟ್ ಮಾಡುವಂತಹ ಚಾಯ್ಸಸ್ ಏನಿರುತ್ತೆ ಅದರ ಆಧಾರದ ಮೇಲೆ ನೀವು ಬೇಕಿದ್ರೆ ಅಡ್ಮಿಷನ್ ಮಾಡಬಹುದು. ಅಡ್ಮಿಷನ್ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಕಾಲೇಜ್ ಇಷ್ಟ ಇದೆ ಅದಕ್ಕೋಸ್ಕರ ಸೂಟೇಬಲ್ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ ನಂತರ ಫೀಸ್ ಅನ್ನ ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಾ. ಈ ರೀತಿ ಅಡ್ಮಿಷನ್ ಮಾಡ್ಕೊಳ್ಬಹುದು. ಇಲ್ದಿದ್ರೆ ನಿಮಗೆ ಸಿಕ್ಕಿರುವಂತಹ ಕಾಲೇಜ್ ಅಥವಾ ಅಲಾಟ್ ಆಗಿರುವಂತಹ ಕಾಲೇಜ್ ಇಷ್ಟ ಇಲ್ಲ, ನೆಕ್ಸ್ಟ್ ರೌಂಡ್ ಅಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತಾ ಅಥವಾ ನನಗೆ ಬೇಕಾಗಿರುವಂತಹ ಕಾಲೇಜ್ ಸಿಗುತ್ತಾ ಅದನ್ನ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬಹುದು. ಇದು ಕಂಪ್ಲೀಟ್ ಆಗಿ ಚಾಯ್ಸ್ ಎಂಟ್ರಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಚಾಯ್ಸ್ ಎಂಟ್ರಿ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಾಸೆಸ್ ಆಗಿರುತ್ತೆ. ನಂತರ ಹೇಳಿದ್ನಲ್ವಾ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ತುಂಬಾ ಬದಲಾವಣೆ ಅಥವಾ ಚೇಂಜಸ್ ಆಗೋ ಚಾನ್ಸಸ್ ಇದೆ ಅಂತ. ಇದರಲ್ಲೂ ಕೂಡ ಚೇಂಜಸ್ ಆಗಬಹುದು ಚಾಯ್ಸ್ ಎಂಟ್ರಿಯಲ್ಲಿ. ಅದ್ರಿಗೂ ಕೂಡ ಅನೌನ್ಸ್ ಮಾಡ್ತಾರೆ. ಮೇ ಬಿ ನಿಮ್ಮ ಎಕ್ಸಾಮ್ ಆದ ನಂತರ ರಿಸಲ್ಟ್ ಬರೋಕ್ಕಿಂತ ಮೊದಲು ಬ್ರೋಷರ್ನ ರಿಲೀಸ್ ಮಾಡ್ತಾರೆ, ಮಾಹಿತಿ ಪುಸ್ತಕ. ಸೊ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನ ರಿಲೀಸ್ ಮಾಡಿದ ನಂತರ ಇದ್ರ ಬಗ್ಗೆ ಕೂಡ ಚಾಯ್ಸ್ ಎಂಟ್ರಿ ಇದೆ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದರಲ್ಲೂ ಕೂಡ ಹಲವಾರು ವಿಷಯಗಳನ್ನ ಶೇರ್ ಮಾಡ್ತಿರ್ತೀವಿ. ಅದನ್ನು ಕೂಡ ಜಾಯ್ನ್ ಆಗಬಹುದು. ವಾಟ್ಸಪ್ ಚಾನಲ್ ಲಿಂಕ್ ಟಾಪಿಕ್ ಕಮೆಂಟ್ ಬಾಕ್ಸ್ ಇರುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಕೌನ್ಸಿಲಿಂಗ್ ಪ್ರಾಸೆಸ್ ಬಗ್ಗೆ ಜನರಲ್ ಐಡಿಯಾ ನಿಮಗೆ ಸಿಕ್ತು ಅಂತ ಅನ್ಸುತ್ತೆ. ನಂತರ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಡೌಟ್ಸ್ ಬಂದೇ ಬರುತ್ತೆ, ಈಗಿದ್ರೆ ಮುಂದಾದ್ರೂ ಬರುತ್ತೆ. ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ 100% ಚೇಂಜಸ್ ಆಗುತ್ತೆ. ನಂತರ ವಿಡಿಯೋ ನಿಮಗೆ ಸಹಾಯ ಆಗಿದೆ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಹಾಯ ಆಗುತ್ತೆ. ಶೇರ್ ಮಾಡಿ. ನಂತರ KCET ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ನಂತರ ಅಪ್ಲಿಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಇಷ್ಟ ಇರುವಂತಹ ಕಾಲೇಜಲ್ಲಿ ನಿಮಗೆ ಅಡ್ಮಿಷನ್ ಪಡೆದುಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಆಗಬೇಕಾದ್ರೆ ನಿಮಗೆ ಯಾವ್ಯಾವ ರಿಸರ್ವೇಷನ್ಸ್ ಅಪ್ಲೈ ಆಗುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಅದರ ನಂತರನೇ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಬಗ್ಗೆ ಕೂಡ ಏನು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ಬೋದು. ನಂತರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಹಾಗೆ KCET ಎಕ್ಸಾಮ್ ಎರಡಕ್ಕೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.